ಪ್ರಿಯರಾದವರ, ಹೇಗಿದ್ದೀರಾ? ಸೋತು ಹೋಗಿದ್ದೀರಾ? ಹೌದು ತಾನೆ? ಅದಕ್ಕೆ ದೇವರು ಅದರ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುತ್ತಾರೆ. ಹೌದು ಬ್ರದರ್, ಬಹಳ ಸೋತು ಹೋದ. ಎಷ್ಟೋ ಪ್ರಾರ್ಥನೆ ಮಾಡುತ್ತೇವೆ, ಯಾವ ಪ್ರತಿಫಲ ಕಾಣಲು ಆಗುತ್ತಿಲ್ಲ. ಸೋಲು. ಎಷ್ಟೋ ಪ್ರಯಾಸ ಪಡುತ್ತಾ ಇದ್ದೇವೆ, ಆಶೀರ್ವಾದವನ್ನು ಕಾಣಲು ಆಗುತ್ತಿಲ್ಲ. ಸೋಲು. ಇಷ್ಟು ಕಷ್ಟಪಟ್ಟು ಸೇವೆ ಮಾಡುತ್ತೇವೆ, ಆತ್ಮಗಳನ್ನು ನೋಡಲು ಆಗುತ್ತಿಲ್ಲ, ಮೇಲುಗಳನ್ನು ನೋಡಲು ಆಗುತ್ತಾ ಇಲ್ಲ. ಇಷ್ಟು ಕಷ್ಟಪಟ್ಟು ದುಡಿಯುತ್ತಾ ಇದ್ದೇವೆ, ಆದರೆ ಎಲ್ಲವೂ ಕೂಡ ನಷ್ಟದಲ್ಲೇ ಮುಗಿಯುತ್ತದೆ. ಸೋಲು. ಎಲ್ಲಿ ನೋಡಿದರೂ ನನಗೆ ಆಪತ್ತಾಗಿಯೇ ಇದೆ. ಮನುಷ್ಯರು ಹಾಗೆ ಮಾಡುತ್ತಾರೆ, ಮಾಟಮಂತ್ರ ಮಾಡುತ್ತಾರೆ. ಈ ರೀತಿ ಕಷ್ಟಗಳ ಮಧ್ಯದಲ್ಲೇ ಇದ್ದೇವೆ. ಏನು ಜೀವನ ಎಂದು ಮನ ಸೋತು ಹೋಗಿದೆ ಎಂಬುದಾಗಿ ಹೇಳುತ್ತೀರಾ? ದೇವರು ಒಂದು ಮಾತನ್ನು ಹೇಳುತ್ತಾರೆ. ಜ್ಞಾನೋಕ್ತಿಗಳು 24:10 ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟ. ಅಂದರೆ ಇಕ್ಕಟ್ಟಿನ ಕಾಲದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟ. ಹಾಗಾದ್ರೆ ಏನ್ ಮಾಡಬೇಕು? ಇಕ್ಕಟ್ಟಿನ ಕಾಲದಲ್ಲಿ ಸೋತು ಹೋಗಬಾರದು, ಧೈರ್ಯವಾಗಿ ನಿಲ್ಲಬೇಕು. ಸೋತು ಹೋಗುವಂತವರಿಗೆ ಕರ್ತನು ಬಲವಾಗಿದ್ದಾನೆ, ಆತನು ಬಲ ಕೊಡುವನು. ಇಕ್ಕಟ್ಟಿನ ದಿನಗಳು, ಕೊರೋನಾ ಕಾಲ, ಲೋಕದ ಎಲ್ಲೆಡೆ ಆಪತ್ತು ಬಂದಿತಲ್ಲವ? ಅದರಲ್ಲಿ ಹೆಚ್ಚಿನ ಜನರು ಸಾಯುವುದಕ್ಕೆ ಮುಖ್ಯ ಕಾರಣ ಕೊರೋನಾ ಎಂಬಂತ ವೈರಸ್ ಅಲ್ಲ, ಅದರಲ್ಲಿ ಸತ್ತವರು ಕೆಲವರು. ಆದರೆ ಭಯದಲ್ಲೇ ಹೆಚ್ಚಿನ ಜನ ಸತ್ತರು ಎಂದು ಒಂದು ಗಣತಿ ಹೇಳುತ್ತದೆ. ಭಯ. ಅಯ್ಯೋ, ಕೆಲವರಿಗೆ ಆ ರೋಗದ ವೈರಸ್ ಬಾಧಿಸೇ ಇಲ್ಲ, ಆದರೆ ಸತ್ತು ಹೋದರು. ಆತ್ಮಹತ್ಯೆ ಮಾಡಿಕೊಂಡರು ಭಯಪಟ್ಟು. ಆಪತ್ತಿನ ಪರಿಸ್ಥಿತಿ ಬರುತ್ತಾ ಇದೆ, ಸೋತು ಹೋದರು. ಕೆಲವರಿಗೆ ಆ ಆಪತ್ತುಗಳನ್ನು ಫೇಸ್ ಮಾಡಲು ಆಗುವುದಿಲ್ಲ. ಎಕ್ಸಾಮ್ ಬಂದರೆ ಕೆಲವರು ಸಿಕ್ಕಾಗುತ್ತಾರೆ, ನೋಡಿದ್ದೀರಾ? ಅವರಿಗೆ ಅದನ್ನು ಫೇಸ್ ಮಾಡುವುದಕ್ಕೆ ಆಗುವುದಿಲ್ಲ. ಒಂದು ಸಮಸ್ಯೆ ಬಂದರೆ ಅದು ಅಷ್ಟೇ ಎಂಬುದಾಗಿ ಕೆಲವರು ಸೋತು ಹೋಗುತ್ತಾರೆ. ಇಕ್ಕಟ್ಟಿನ ದಿನದಲ್ಲಿ ಸೋತು ಹೋಗಬೇಡ. ಮತ್ತೆ ಏನ್ ಮಾಡಬೇಕು? ದಾವೀದನಿಗೆ ಅನೇಕ ಇಕ್ಕಟ್ಟುಗಳು ಬಂದವು. ಅವನ ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ ಎಲ್ಲವನ್ನು ಶತ್ರುಗಳು ಕೊಳ್ಳೆ ಹೊಡೆದುಕೊಂಡು ಹೋದರು. ಜೊತೆಗೆ ಇದ್ದವರು ಕೂಡ ದಾವೀದನ ಮೇಲೆ ತಪ್ಪು ಹೊರಿಸಿ ಅವನನ್ನೇ ಕೊಂದು ಹಾಕಬೇಕೆಂಬುದಾಗೆಲ್ಲ ಎದ್ದರು. ದಾವೀದನು ಬಹಳ ಅತ್ತನು, ಬಲವೆಲ್ಲ ಕುಂದಿ ಹೋಗುವಷ್ಟು ಅತ್ತ. ನಂತರ ಏನ್ ಮಾಡಿದನು ಗೊತ್ತಾ? ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಏನು ಬೇಕಾದರೂ ನಡೆಯಲಿ, ನನ್ನೊಂದಿಗೆ ಕರ್ತನಿದ್ದಾನೆ, ನಾನು ಸೋತು ಹೋಗುವುದಿಲ್ಲ, ನಾನು ಹೋಗಿ ಹಾಗೆ ಮಲಗುವುದಿಲ್ಲ. ಕರ್ತನಿದ್ದಾನೆ. ಕರ್ತನ ಬಳಿ ಹೋಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ, ದೇವರೇ ನಾನೇನ್ ಮಾಡಬೇಕು? ಭಯಪಡಬೇಡ ದಾವೀದನೇ, ನೀನೆಲ್ಲವನ್ನು ಕೂಡ ಹಿಂದಕ್ಕೆ ಪಡೆಯುವೆ. ಆ ಇಕ್ಕಟ್ಟಿನ ಕಾಲದಲ್ಲಿ ಸೋತು ಹೋಗಿ ಹಾಗೆ ಮಲಗದೆ ತನ್ನನ್ನು ದೃಢಪಡಿಸಿಕೊಂಡು ಎದ್ದನು. ಯೇಸು ಸಂಗಡ ಇದ್ದಾನೆ, ಸೋತು ಹೋಗಬೇಡಿ. ನಿಮಗೆ ಇದು ಇಕ್ಕಟ್ಟಿನ ಕಾಲವೇ? ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಬಿಸ್ನೆಸ್ಗೆ ಇದು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯೇ. ಈ ಕಾಲದಲ್ಲಿ ಧೈರ್ಯವಾಗಿ ಇರಬೇಕು. ಯೇಸು ಸಂಗಡ ಇದ್ದಾನಲ್ಲ, ಧೈರ್ಯವಾಗಿರುವೆ. ಆಪತ್ತುಗಳು ಬರಲಿ, ಅದೆಲ್ಲ ಬಂದು ಹಾಗೆ ದಾಟಿ ಹೋಗುತ್ತವೆ. ನೀವು ಸುರಕ್ಷಿತವಾಗಿ, ಆಶೀರ್ವಾದವಾಗಿ ಇರುತ್ತೀರಿ. ನೀವು ನಂಬಿರಿ. ಸತ್ಯವೇದದಲ್ಲಿ ಎಷ್ಟು ಸಂಭವಗಳನ್ನು ನೋಡುತ್ತೇವೆ. ಯೋಸೆಫನು ಅನೇಕ ಇಕ್ಕಟ್ಟುಗಳ ಮಧ್ಯೆ ಹಾದು ಹೋದನು, ದೇಶದಲ್ಲೇ ಘನತೆ ಹೊಂದಿದನು. ದಾನಿಯೇಲನ ಜೀವಿತದಲ್ಲಿ ಸಿಂಹದ ಗವಿ ಎಂಬಂತ ಆಪತ್ತು ಬಂದಿತ್ತು, ದಾಟಿ ಹೋಯಿತು, ಘನಪಡಿಸಲ್ಪಟ್ಟನು. ದಾವೀದನ ಜೀವಿತದಲ್ಲಿ ಸೌಲನೆಂಬಂತ ರಾಜನು ಬೇಟೆ ಆಡಿದನು, ಇಕ್ಕಟ್ಟುಗಳು ಬಂದವು, ಅದು ದಾಟಿ ಹೋಯಿತು, ದಾವೀದನು ಘನಪಡಿಸಲ್ಪಟ್ಟನು. ಈ ರೀತಿ ಎಷ್ಟು ಸಂಭವಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ಹಾಗಾದ್ರೆ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀನು ಸೋತು ಹೋಗಬಾರದು ಮಗನೇ, ಸೋತು ಹೋಗಬಾರದು ಮಗಳೇ. ಧೈರ್ಯವಾಗಿರು, ದೇವರು ಸಂಗಡ ಇದ್ದಾರೆ. ಹೇಳಿರಿ, ದೇವರೇ ನಾನು ಸೋತು ಹೋಗುವುದಿಲ್ಲ, ನೀವು ನನ್ನ ಸಂಗಡ ಇದ್ದೀರಿ, ನನ್ನನ್ನು ಬಲಪಡಿಸುವಿರಿ, ನಾನು ಸಾಧಿಸುವೆನು, ಜಯಿಸುವೆನು, ಇಕ್ಕಟ್ಟುಗಳನ್ನು ದಾಟಿ ಹೋಗುವೆನೆಂದು ಧೈರ್ಯವಾಗಿ ಹೇಳಿರಿ. ಆ ಇಕ್ಕಟ್ಟುಗಳು ನಿಮಗೆ ದಾರಿ ಬಿಡುತ್ತವೆ. ನೀವು ಆಪತ್ತು ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಲ್ಲ, ಅದು ನಿಮ್ಮನ್ನು ಆಕ್ರಮಿಸಿ ಅಡಗಿಸಿ ನಾಶ ಮಾಡುತ್ತದೆ ಅಂದುಕೊಳ್ಳುತ್ತೀರಲ್ಲ, ಅದು ಅಗಲಿ ಹೋಗುತ್ತದೆ. ನೀವು ಧೈರ್ಯವಾಗಿ ಮುನ್ನಡೆದು ಹೋಗುವಿರಿ. ಹೇಳಿರಿ, ದೇವರೇ ಈ ಇಕ್ಕಟ್ಟಿನ ಕಾಲದಲ್ಲಿ ನಾನು ಸೋತು ಹೋಗುವುದಿಲ್ಲ, ಭಯಪಡುವುದಿಲ್ಲ, ನೀವು ನನ್ನ ಸಂಗಡ ಇರುವುದರಿಂದ ನಾನು ಧೈರ್ಯವಾಗಿ ಅದನ್ನು ಫೇಸ್ ಮಾಡುವೆ, ಅದನ್ನು ದಾಟಿ ಹೋಗುವೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.